ಡಿಸೆಂಬರ್ 30ರಂದು ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ನಾಟಿಕಾರ್ ತಿಳಿಸಿದ್ದಾರೆ. ಡಿಸೆಂಬರ್ 30ರಂದು ಕಲಬುರಗಿ ನಗರದಲ್ಲಿ ಪೂಜ್ಯ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ 956ನೇ ಜಯಂತ್ಯೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಕುಂಭಮೇಳ, ಹಲಗೆ ಮತ್ತು ಡೊಳ್ಳು ಹಾಗೂ ವಿವಿಧ ಕಲಾ ತಂಡಗಳಿಂದ ಭವ್ಯ ಮೆರವಣಿಗೆಯೊಂದಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಅವರಿಗೆ ಆಗಮಿಸಿ ಅಂದು ಮಧ್ಯಾಹ್ನ 2 ಗಂಟೆಗೆ ಬಹಿರಂಗ ಸಭೆ ನಡೆಸಲು ಸಮಿತಿ ನಿರ್ಧರಿಸಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಡಿಸೆಂಬರ್ 30ರಂದು ನಾವು ಈ ಒಂದು ಬೃಹತ್ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಯಂತಿ ಉತ್ಸವದ ಮುಖ್ಯ ಉದ್ದೇಶ ಡಿಸೆಂಬರ್ 30ರಂದು ಬೆಳಗ್ಗೆ ಸರ್ದಾರ್ ವಲ್ಲಭಾಯಿ ಪಟೇಲ ವೃತ್ತದಿಂದ ನಾವು ಭವ್ಯ ಒಂದು ಮೆರವಣಿಗೆ ಮುಖಾಂತರ ಆ ಮೆರವಣಿಗೆಯಲ್ಲಿ ನಾವು ಸಮಾಜದ ಎಲ್ಲ ತಾಲೂಕದ ಮತ್ತು ನಗರ ಪ್ರದೇಶದ ವಿವಿಧ ಸಂಘಟನೆಯ ಮುಖಂಡರು ಮತ್ತು ಚೆನ್ನೈನವರ ಅಭಿಮಾನಿಗಳನ್ನು ಒಳಗೊಂಡು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಗತ್ತು ವೃತ್ತದವರಿಗೆ ಮಾರ್ಗವಾಗಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಯವರಿಗೆ ನಾವು ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ. ಈ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಒಳಗೊಂಡಂಥ ಮೆರವಣಿಗೆ ಇರ್ತದೆ. ಆ ಮೆರವಣಿಗೆಯಲ್ಲಿ ಮಹಿಳೆಯರಿಗೆ ಕುಂಭಮೇಳ ಮುಖಾಂತರ ಮತ್ತು ಹಲ್ಗಿ ವಾದ್ಯ ಮತ್ತು ಡೊಳ್ಳ ಕುಣಿತ ವಿವಿಧ ನೃತ್ಯದಿಂದ ಈ ಕಾರ್ಯಕ್ರಮವನ್ನು ಅತಿ ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವು ಎಲ್ಲ ಸಮಿತಿಯ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಈ ಚೆನ್ನೈನವರ ನಮ್ಮ ಸಮಾಜದ ಕುಲತಿಲಕ ಶಿವಶರಣ ಮಾದಾರ ಚೆನ್ನೈನವರ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ನಾವು ಎಲ್ಲ ತಾಲೂಕಾ ಮತ್ತು ವಿವಿಧ ಸಂಘಟನೆಯ ರಾಜಕೀಯ ಮುಖಂಡರು ಮತ್ತು ಬುದ್ಧಿಜೀವಿಗಳು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಲು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕುಲದೇವರಾದಂಥ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತಿ ಮಾಡುವುದಕ್ಕೆ ಇಡೀ ನಮ್ಮ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಆಯ್ಕೆ ಮಾಡಿ ಅವರಿಗೆ ದಿನಾಂಕವನ್ನು ನಿಗದಿಪಡಿಸಿ ಇದೇ ಡಿಸೆಂಬರ್ 30ರಂದು ನಮ್ಮ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತಿ ಮಾಡುವುದಕ್ಕೆ ನಿರ್ಧರಿಸಿ ಇವತ್ತು ಕರಪತ್ರ ಮತ್ತು ವಾಲ್ ಪೋಸ್ಟರ್ ಬಿಡುಗಡೆಗೋಸ್ಕರ ಇವತ್ತು ಪತ್ರಿಕೆಗೋಷ್ಠಿ ಕರೆಯಲಾಗಿದೆ. ಈ ಪತ್ರಿಕೆಗೋಷ್ಠಿಯ ಉದ್ದೇಶ ಇಷ್ಟೇ, ಡಿಸೆಂಬರ್ 30ರಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕುಂಭಮೇಳ ಇರ್ಬೋದು, ಹಲಿಗೆ ವಾದ್ಯಗಳದು, ವಿವಿಧ ಕಲಾ ತಂಡಗಳೊಂದಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಭವ್ಯ ಮೆರವಣಿಗೆ ಮುಖಾಂತರ ಡಾಕ್ಟರ್ ಬಾಬು ಜಗಜೀವನ್ ಅವರ ಪುತ್ಥಳಿ ಆವರಣದವರೆಗೆ ಮೆರವಣಿಗೆ ಬಂದು ಅಲ್ಲಿ ಬಹಿರಂಗ ಸಭೆ ಮಾಡಲು ನಿರ್ಧರಿಸಿದೆ. ಆದ್ದರಿಂದ ರಾಜ್ಯದ ನಾಯಕರು ಈಗಾಗಲೇ ನಮ್ಮ ಸ್ವಾಮಿಗಳಿಗೆ ಫೋನ್ ಮುಖಾಂತರ ಸಂದರ್ಶನ ಮಾಡಿದಾಗ ನಮ್ಮ ಸ್ವಾಮಿಗಳು ಬಸವಚನ್ನಯ್ಯ ಮೂರ್ತಿ ಆಗಿರ್ಬೋದು ಮತ್ತು ವಿವಿಧ ನಮ್ಮ ಮಾದಾರ ಚೆನ್ನಯ್ಯ ಗುರುಗಳಾದಂಥ ನಮ್ಮ ಷಡಕ್ಷರಿ ಮುನಿಸ್ವಾಮಿಗಳು ಆಗಿರ್ಬೋದು ಅವರೆಲ್ಲರೂ ಆಗಮಿಸ್ತೀನಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ. ಅದರಂತೆ ನಮ್ಮ ರಾಜಕೀಯ ಮುಖಂಡರು ಕೂಡ ಈಗಾಗಲೇ ನಾಳೆಯಿಂದ ಅವರಿಗೊಂದು ಮನವಿ ಕೊಟ್ಟು ಕರೆ ಮಾಡುವುದಕ್ಕೆ ಪ್ರಯತ್ನ ಪಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಇಡೀ ನಮ್ಮ ಸಮಾಜದ ಹಿರಿಯರಾದಂಥ KH ಮುನಿಯಪ್ಪನಾಗಿರ್ಬೋದು, ನಮ್ಮ RB ತಿಮ್ಮಪ್ಪರು ಆಗಿರ್ಬೋದು, ಮತ್ತು H ಆಂಜನೇಯ ಆಗಿರ್ಬೋದು, ಮತ್ತು ಗೋವಿಂದ ಕಾರಜೋಳ ಅವರು ಆಗಿರ್ಬೋದು, ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಇವರೆಲ್ಲ ನಾಯಕರನ್ನು ನಾವು ಈಗಾಗಲೇ ಸೂಕ್ತ ಮಾತಿನ ಕಥೆ ನಡೆಸಿದಾಗ ನಾವು ಕೂಡ ಬರ್ತೀವಿ ಅಂತಕ್ಕಂಥ ಭರವಸೆ ನೀಡಿರುವುದರಿಂದ ಅವರು ಕೂಡ ಭಾಗವಹಿಸ್ತಕ್ಕಂಥ ನಮಗೆ ಆಲೋಚನೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ನಾವು ಆ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಅಚ್ಚುಕಟ್ಟಾಗಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಒಳ್ಳೆಯ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಜನ ನೋಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಶಿವಶರಣ ಮಾದಾರ ಚೆನ್ನಯ್ಯನವರು ಭಕ್ತಿಯಿಂದ ಎಷ್ಟು ಮಟ್ಟಿಗೆ ಮಾದಾರ ಚೆನ್ನಯ್ಯ ಶಿವನನ್ನೇ ಕೆಳಗಿಳಿಸಿ ಅವರಿಗೆ ಅಂಬಲಿಯನ್ನು ಕುಡಿಸ್ತಕ್ಕಂಥ ಶಕ್ತಿ ಮಾದಾರ ಚೆನ್ನಯ್ಯಗೆ ಇರ್ತಕ್ಕಂಥ
ದಿನ ಇತ್ತು. ಅದೇ ರೀತಿ ಅವರ ತತ್ವ ಸಿದ್ಧಾಂತಗಳು ಕೂಡ ಇಡೀ ನಮ್ಮ ಸಮಾಜದ ಯುವ ಪೀಳಿಗೆಗೆ ಅರ್ಪಣೆ ಆಗಬೇಕಾಗ್ಯದ. ಅವರ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಬೇಕು. ಅದಕ್ಕೆ ಆದಂಥ ಮಾತಾಡ್ತಕ್ಕಂಥ ಅದರ ಬಗ್ಗೆ ಒಂದು ವಿಶೇಷ ಒಂದು ಸಲಹೆ ನೀಡ್ತಕ್ಕಂಥ ಒಂದು ಯಾರು ಧಾರವಾಡ ಯಾರವರು ಪ್ರೊಫೆಸರ್ ಕೂಡ ಬರ್ತೀನಂತಕ್ಕಂಥ ನಿರೀಕ್ಷೆ ಇಟ್ಟುಕೊಂಡಿದ್ವಿ. ಅವರು ಬಂದು ನಮ್ಮ ಈ ಮಾದರ ಚೆನ್ನಯ್ಯನ ಒಂದು ಆದರ್ಶ ತತ್ವಗಳನ್ನು ತಿಳಿಸಿ ನಮ್ಮ ಜನಾಂಗಕ್ಕೆ ಒಂದು ಸ್ಫೂರ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ. ಆದ್ದರಿಂದ ನಾವು ಡಿಸೆಂಬರ್ 30ರಂದು 2 ಗಂಟೆಗೆ ಬಹಿರಂಗ ಸಭೆ ಇರುವುದರಿಂದ ಆ ಬಹಿರಂಗ ಸಭೆ ಮತ್ತು ಬೆಳಗ್ಗೆ 11 ಗಂಟೆಗೆ ಮೆರವಣಿಗೆ ಇರುವುದರಿಂದ ಬರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎಲ್ಲ ಹಿರಿಯ ಹೋರಾಟಗಾರರು, ಯುವ ಹೋರಾಟಗಾರರು ಮತ್ತು ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ಮಹಿಳೆಯರು, ಸಮಾಜ ಚಿಂತಕರು ಮತ್ತು ನಮ್ಮ ಮಾದರ ಚೆನ್ನಯ್ಯನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ತಾರೆ.